ಇನ್ನು ಮುಂದಿನ ಸುದ್ದಿ, ದಕ್ಷಿಣ ಭಾರತದ ರಾಜಕೀಯದಲ್ಲಿ ಈಗ ಮತ್ತೊಂದು ಹೈ ವೋಲ್ಟೇಜ್ ಡ್ರಾಮಾ ಶುರುವಾಗಿದೆ. ತಮಿಳುನಾಡು ಬಿಜೆಪಿಯ ಸಿಂಗಂ ಖ್ಯಾತಿಯ ಕೆ ಅಣ್ಣಾಮಲೈ ಅವರ ರಾಜೀನಾಮೆ ಹೈಕಮಾಂಡ್ ಅಂಗಳ ತಲುಪ್ತಿದ್ದಂತೆ ಇಡೀ ದ್ರಾವಿಡ ನಾಡಿನ ರಾಜಕೀಯ ಲೆಕ್ಕಾಚಾರ ಉಲ್ಟಾ ಆಗಿದೆ. ತಮಿಳುನಾಡಿನಲ್ಲಿ ದಶಕಗಳಿಂದ ನಡೆದುಕೊಂಡು ಬಂದಿರುವಂತಹ ಕೆಟ್ಟ ರಾಜಕಾರಣ ಮತ್ತು ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಸೆಡ್ಡು ಹೊಡೆದು ಗುಡ್ ಪಾಲಿಟಿಕ್ಸ್ ತರಲು ಅಣ್ಣಾಮಲೈ ಮಾಸ್ಟರ್ ಪ್ಲಾನ್ ಮಾಡಿದ್ರಾ ಅನ್ನೋ ಒಂದು ಚರ್ಚೆ ಕೂಡ ಶುರುವಾಗ್ತಿದೆ. ಹಾಗಿದ್ರೆ ದೆಹಲಿಯಲ್ಲಿ ನಡೆದಿದ್ದೇನು, ಅಣ್ಣಾಮಲೈ ಯಾಕೆ ರಾಜೀನಾಮೆ ಕೊಟ್ಟರು, ಅಲ್ಲಿ ಏನ್ ಟ್ವಿಸ್ಟ್ ಬಂತು ಅಂತ ನೋಡೋದಾದ್ರೆ, ತಮಿಳುನಾಡು ಬಿಜೆಪಿ ಮಾಜಿ ಅಧ್ಯಕ್ಷ ಕೆ ಅಣ್ಣಾಮಲೈ ಇತ್ತೀಚೆಗೆ ದೆಹಲಿಯಲ್ಲಿ ಪಕ್ಷದ ರಾಷ್ಟ್ರೀಯ ನಾಯಕರಾದ ನಿತಿನ್ ನಬೀನ್ ಅವರನ್ನ ಭೇಟಿಯಾಗಿ 5 ಪುಟಗಳ ರಾಜೀನಾಮೆ ಪತ್ರವನ್ನ ನೀಡಿದ್ರು ಎಂಬ ಸುದ್ದಿ ಸಂಚಲನ ಸೃಷ್ಟಿಸಿತ್ತು. ಆದ್ರೆ ಅಣ್ಣಾಮಲೈ ಅವರ ದಕ್ಷ ನಾಯಕತ್ವ ಮತ್ತು ಜನಪ್ರಿಯತೆಯನ್ನ ಬಲ್ಲ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಕ್ಷಣವೇ ಅಣ್ಣಾಮಲೈ ಅವರೊಂದಿಗೆ ಸುದೀರ್ಘ ಮಾತುಕತೆಯನ್ನ ನಡೆಸಿದ್ದಾರೆ. ಅಮಿತ್ ಶಾ ಭೇಟಿಯ ಬೆನ್ನಲ್ಲೇ ಕತೆ ಬದಲಾಗಿದ್ದು, ಅಣ್ಣಾಮಲೈ ತಮ್ಮ ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಣ್ಣಾಮಲೈ ಮತ್ತು ಅಮಿತ್ ಶಾ ಭೇಟಿ ಬೆನ್ನಲ್ಲೇ ದೆಹಲಿ ಮಟ್ಟದಲ್ಲಿ ತಮಿಳುನಾಡು ಬಿಜೆಪಿ ಹಾಲಿ ಅಧ್ಯಕ್ಷ ನೈನಾರ್ ನಾಗೇಂದ್ರನ್ಗೆ ತುರ್ತು ಸಮನ್ಸ್ ಜಾರಿ ಮಾಡಲಾಯಿತು. ಪಕ್ಷದ ಒಳಗಿರುವ ಬಣ ರಾಜಕೀಯ ಮತ್ತು ಕೆಟ್ಟ ರಾಜಕಾರಣಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ನಿರ್ಧರಿಸಿದ್ದು, ತಮಿಳುನಾಡಿನಲ್ಲಿ ಕಮಲದ ಒಟ್ಟಾರೆ ರಣತಂತ್ರವನ್ನ ಬದಲಾಯಿಸಲು ವರಿಷ್ಠರು ಮುಂದಾಗಿದ್ದಾರೆ. ತಮಿಳುನಾಡಿನಲ್ಲಿ ತಲಾಂತರದಿಂದ ಕೇವಲ ಭಾಷಾ ಮತ್ತು ತಮಿಳು ಅಸ್ಮಿತೆಯ ಹೆಸರಲ್ಲಿ ಕೌಟುಂಬಿಕ ಹಾಗೂ ವಂಶ ಪಾರಂಪರ್ಯ ರಾಜಕಾರಣ ಮೇಲುಗೈ ಸಾಧಿಸುತ್ತಾ ಬಂದಿದೆ. ರಾಜ್ಯದಲ್ಲಿ ಪ್ರಾಮಾಣಿಕ ಮತ್ತು ಜನಪರ ಆಡಳಿತವನ್ನ ನೀಡುವ ಗುಡ್ ಪಾಲಿಟಿಕ್ಸ್ ಜಾರಿಗೆ ತರಬೇಕು ಎಂಬುದು ಮಾಜಿ IPS ಅಧಿಕಾರಿ ಅಣ್ಣಾಮಲೈ ಅವರ ಹಠವಾಗಿತ್ತು. ಒಂದ್ ವೇಳೆ ಪಕ್ಷದಲ್ಲಿ ಮುಕ್ತ ಅವಕಾಶ ಸಿಗದಿದ್ರೆ ಅಣ್ಣಾಮಲೈ ಅವರೇ ಸ್ವತಃ ಒಂದು ಬೃಹತ್ ಸಾರ್ವಜನಿಕ ಆಂದೋಲನವನ್ನ ಆರಂಭಿಸಿ ಅದನ್ನು ಹೊಸ ರಾಜಕೀಯ ಪಕ್ಷವನ್ನಾಗಿ ರೂಪಿಸಲಿದ್ದಾರೆ ಎಂಬ ಚರ್ಚೆಯು ತಮಿಳುನಾಡಿನಲ್ಲಿ ಜೋರಾಗಿದೆ. ಯಾಕಂದ್ರೆ ತಮಿಳುನಾಡಿನಲ್ಲಿ ನಟ ವಿಜಯ್ ಅವರ TVK ಪಕ್ಷ ಭರ್ಜರಿಯಾಗಿ ಉದಯಿಸಿದ ನಂತರ ಹಳೆ ಶೈಲಿಯ ರಾಜಕೀಯ ಧೂಳಿಪಟವಾಗಿದೆ. ಕೇವಲ ಭಾಷಾ ವಿಷಯಗಳನ್ನೇ ಮುಂದಿಟ್ಟುಕೊಂಡು ಮಾಡುವ ಕೆಟ್ಟ ರಾಜಕಾರಣ ಇನ್ನು ಮುಂದೆ ದ್ರಾವಿಡ ನಾಡಿನಲ್ಲಿ ನಡೆಯುವುದಿಲ್ಲ. ದ್ರಾವಿಡ ಯುಗ ಮುಗಿಯುತ್ತಾ ಬಂದಿದ್ದು ಈಗ ಜನರಿಗೆ ಗುಡ್ ಪಾಲಿಟಿಕ್ಸ್ ಬೇಕಾಗಿದೆ ಅಂತ ಅಣ್ಣಾಮಲೈ ಆಪ್ತ ಮೂಲಗಳು ತಿಳಿಸಿವೆ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಭ್ರಷ್ಟಾಚಾರ ಮತ್ತು ವಂಶವಳಿ ರಾಜಕಾರಣದ ವಿರುದ್ಧ ಧ್ವನಿ ಎತ್ತಬಲ್ಲ ಏಕೈಕ ಗಟ್ಟಿಯಾದ ನಾಯಕ ಅಣ್ಣಾಮಲೈ ಮಾತ್ರ ಎಂಬ ಮಾತುಗಳು ಕೂಡ ಕೇಳಿ ಬರುತ್ತಿವೆ. ಆದರೆ ಒಟ್ಟಿನಲ್ಲಿ ಅಣ್ಣಾಮಲೈ ಅವರ ಈ ನಡೆ ತಮಿಳುನಾಡಿನ ಸಾಂಪ್ರದಾಯಿಕ ರಾಜಕೀಯದ ಬೇರುಗಳನ್ನೇ ನಡುಗಿಸಿದೆ. ಹೈಕಮಾಂಡ್ ಅಣ್ಣಾಮಲೈ ಅವರಿಗೆ ಯಾವ ಜವಾಬ್ದಾರಿ ನೀಡಲಿದೆ, ದಕ್ಷಿಣದಲ್ಲಿ ಗುಡ್ ಪಾಲಿಟಿಕ್ಸ್ ಗೆಲುವು ಸಾಧಿಸುತ್ತಾ ಎಂಬುದು ಕಾದು ನೋಡಬೇಕಾಗಿದೆ.